ನಮಸ್ಕಾರ and hello everyone, welcome back to ನವನ ಸುದ್ದಿ. ಆ್ಯಂಡ್ ಎಷ್ಟೊಂದು ಜನ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಕ್ವೆಶನ್ಸ್ ಅಥವಾ ಕಮೆಂಟ್ಸ್ ಹಾಕ್ತಿದ್ದೀರಾ. ಇಟ್ಸ್ ಅಬೌಟ್ ಯುವರ್ ಇಂಟರ್ನಲ್ ಮಾರ್ಕ್ಸ್. ಸೊ ಒಂದು ಕಮೆಂಟಲ್ಲಿ ಇಂಟರ್ನಲ್ ಮಾರ್ಕ್ಸ್ 2ರಲ್ಲಿ ಕಮ್ಮಿ ಬಂದಿದೆ, ಸೊ ನನ್ನ ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾರಾ ಇಲ್ವಾ. ಇನ್ನೊಬ್ಬರು ಇಂಟರ್ನಲ್ ಮಾರ್ಕ್ಸ್ ಲೈಕ್ ಸಮ್ 3 or 4 ಬಂದಿದೆ, ಸೊ ನಾವು ಎಕ್ಸಾಮ್ ಬರೆದ್ರೂ ನಾಟ್ ಎಲಿಜಿಬಲ್ ಅಂತ ಬರುತ್ತಾ. ಸೊ ಎಸ್, ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇಸ್ ವೆರಿ 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 ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು VTU. ನಮ್ಮ ಸ್ಕೂಲಲ್ಲಿ ದೇರ್ ವಾಸ್ ನಥಿಂಗ್ ಲೈಕ್ ಇಂಟರ್ನಲ್ ಮಾರ್ಕ್ಸ್ ಇತ್ತು. ಇಟ್ ವಾಸ್ ಲೈಕ್ ಪ್ರಾಜೆಕ್ಟ್ಸಿಂದ ಅಥವಾ ನಾವು FA ಬರೆದು FAಯಿಂದ ಒಂದು ಸ್ವಲ್ಪ FAs ಬರೀತೀವಿ, ಟೆಸ್ಟ್ ಬರಿತೀವಲ್ಲ, ಮಂತ್ಲಿ ಟೆಸ್ಟ್, ಅದರಿಂದ ಒಂದು ಸ್ವಲ್ಪ ಮಾರ್ಕ್ಸ್ ಕನ್ಸಿಡರ್ ಮಾಡಿ ಅಸೈನ್ಮೆಂಟ್ಸ್ಗೆ ಜಾಸ್ತಿ ಪ್ರಯಾರಿಟಿ ಇತ್ತು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಒಂದು 20 ಮಾರ್ಕ್ಸ್ ಕೊಡ್ತಾಯಿದ್ರು. ಬಟ್ ದೆನ್ PU ಅಲ್ಲಂತೂ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಏನಿದ್ದಿಲ್ಲ, ಡೈರೆಕ್ಟ್ ಎಕ್ಸಾಮ್ ಇತ್ತು. ಎಸ್, ಇಂಟರ್ನಲ್ ಮಾರ್ಕ್ಸ್ ವಾಸ್ ದೇರ್, ಬಟ್ ಲ್ಯಾಬ್ಸ್ ಇದ್ದರೆ ಲ್ಯಾಬ್ಸ್ದು, ಇಲ್ಲಾಂದರೆ ಅಸೈನ್ಮೆಂಟ್ಸ್ ಅಗೇನ್ ದೇರ್, ಆ್ಯಂಡ್ ದೆನ್ ಒಂದು ಸ್ವಲ್ಪ ಟೆಸ್ಟ್ದು ಕನ್ಸಿಡರ್ ಮಾಡ್ತಾಯಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು VTU, ಇಂಟರ್ನಲ್ಸ್ ಇರೋದೇ ಇಂಟರ್ನಲ್ ಮಾರ್ಕ್ಸ್ ನಿಮಗೆ ನೀವು ಒಬ್ಟೈನ್ ಮಾಡಲಿ ಅದನ್ನು ಅಂತ, ಓಕೆನಾ. ಸೊ ಇಂಟರ್ನಲ್ಸು ಎಸ್, ಇಂಜಿನಿಯರಿಂಗಲ್ಲೂ ಅಸೈನ್ಮೆಂಟ್ಸು ಸೆಮಿನಾರ್ಸು ಕನ್ಸಿಡರ್ ಮಾಡ್ತಾರೆ ಫಾರ್ ಇಂಟರ್ನಲ್ ಮಾರ್ಕ್ಸ್, ಬಟ್ ಅದಕ್ಕೆ ಎಷ್ಟು ವೆಯ್ಟೇಜ್ ಇದೆಯೋ ಇಂಟರ್ನಲ್ ಮಾರ್ಕ್ಸ್ಗೆ ಕಂಪೇರ್ ಮಾಡೋದೇ ಕಮ್ಮಿ. ಬಿಕಾಸ್ ಇಂಟರ್ನಲ್ಸ್ ನೀವೇನು ಬರಿತೀರಾ, ಲೈಕ್ ನಮ್ಮದು 2021 ಸ್ಕೀಮ್, ಸೊ ನಮಗೆ 3 ಇಂಟರ್ನಲ್ಸ್ ಇದೆ. 2022 ಸ್ಕೀಮ್ ಅವ್ರಿಗೆ ಜಸ್ಟ್ 2 ಇಂಟರ್ನಲ್ಸ್. ಸೊ 2 ಇಂಟರ್ನಲ್ಸ್ದು ಆವ್ರೇಜ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ಯುವರ್ ಮಾರ್ಕ್ಸ್, ಆಯಿತಾ. ಸೊ ಇವಾಗ ನೀವು ಇಂಟರ್ನಲ್ ಮಾರ್ಕ್ಸ್ ಕಂಪ್ಲೀಟ್ಲಿ 100ಗೆ, ಆಯಿತಾ, ಇಂಟರ್ನಲ್ಸು 2 ಟೆಸ್ಟು 25 ಇಲ್ಲಂದರೆ 30, ಆ್ಯಂಡ್ ದೆನ್ ರಿಮೈನಿಂಗ್ ಬಂದುಬಿಟ್ಟು ಪ್ರಾಜೆಕ್ಟ್ಸು, ಅಸೈನ್ಮೆಂಟ್ಸು, ಸೆಮಿನಾರ್ಸು, ಅದೆಲ್ಲ ಸೇರಿ 100 ಮಾರ್ಕ್ಸ್ ಆಗುತ್ತೆ. ಆ 100ನ ಡಿವೈಡೆಡ್ ಬೈ 2 ಮಾಡಿ 50ಗೆ ಅನ್ನೋದು ಒಂದು ನಂಬರ್ ಕೊಡ್ತಾರೆ. ನೀವು ಥಿಯರಿ ಎಕ್ಸಾಮ್ ಏನು ಬರೀತೀರಾ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಏನು ಬರೀತೀರಾ, ಅದು ಕಂಪ್ಲೀಟ್ 100 ಮಾರ್ಕ್ಸ್ಗೆ ಇರುತ್ತೆ. ಅದನ್ನು ಡಿವೈಡೆಡ್ ಬೈ 2 ಮಾಡಿ 50ಗೆ ಎಷ್ಟು ಬರುತ್ತೋ ಅಷ್ಟು. ಸೊ ಈ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೋ 100 ಮಾರ್ಕ್ಸ್ಗೆ ಅದನ್ನು ಕೊಡ್ತಾರೆ. ಬಟ್ ಈ ಇಂಟರ್ನಲ್ ಮಾರ್ಕ್ಸಲ್ಲಿ ಈ ಇಂಟರ್ನಲ್ ಮಾರ್ಕ್ಸಲ್ಲಿ ನಿಮಗೆ ಆವ್ರೇಜೇ ಇಲ್ಲ ಅಂದರೆ ಇದರಲ್ಲಿ ಬಂದ್ರೂ ಇಟ್ ವೋಂಟ್ ಬಿ ಕನ್ಸಿಡರ್ಡ್, ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ನಾಟ್ ಎಲಿಜಿಬಲ್. ಸೊ ಈ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಏನಿದೆ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಂಟರ್ನಲ್ಸ್ನ ನೀವು ಕ್ಯಾಶುಯಲಿ ತೊಗೊಂಡ್ಬೇಡಿ. ನಮ್ಮ ಸ್ಕೂಲ್ ಅಥವಾ ನಮ್ಮ PU ಥರ ಅಲ್ಲ. ಇಂಟರ್ನಲ್ ಮಾರ್ಕ್ಸ್ ನೀವೇನು ಸ್ಕೋರ್ ಮಾಡ್ತೀರೋ ಅದನ್ನೇ ಕೊಡ್ತಾರೆ. ಎಸ್, ಒಂದು ಸ್ವಲ್ಪ ಟೀಚರ್ಸ್, ಒಂದು ಸ್ವಲ್ಪ ಕಾಲೇಜಸಲ್ಲಿ ಲೀನಿಯಾರಿಟಿ ಕೊಟ್ಟು ಒಂದು ಸ್ವಲ್ಪ ಆವ್ರೇಜ್ ಮಾರ್ಕ್ಸ್ ಕೊಟ್ಟು ಏನೋ ಸ್ಟೂಡೆಂಟ್ಸ್ ಅಂತ ಆ ಥರ ಸಪೋರ್ಟ್ ಮಾಡ್ತಾರೆ, ಬಟ್ ನಾಟ್ ಎವ್ರಿ ಒನ್ ವಿಲ್ ಡೂ ದ್ಯಾಟ್. ಸೊ ಪ್ಲೀಸ್ ಫೋಕಸ್ ಆನ್ ಯುವರ್ ಇಂಟರ್ನಲ್ಸ್. ಆಲ್ಸೋ ಸರಿ ಅಪ್ಪ, ಇವಾಗ 2 ಇಂಟರ್ನಲ್ಸ್ ಕಮ್ಮಿ ಬಂದುಬಿಟ್ಟಿದೆ, ನನಗೆ ಆವ್ರೇಜ್ ಇಲ್ಲ ಏನು ಅಂದರೆ, ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ಎನ್ ಇಂಪ್ರೂವ್ಮೆಂಟ್ ಟೆಸ್ಟ್. ನಮ್ಮ ಕಾಲೇಜಲ್ಲಿ ಈ ಥರ ಇಂಪ್ರೂವ್ಮೆಂಟ್ ಟೆಸ್ಟ್ ಅಂತ ಕೊಡ್ತಾರೆ. ಸೊ ಆವ್ರೇಜ್ ಕಮ್ಮಿ ಇದ್ದರೆ ಯು ಕ್ಯಾನ್ ಟೇಕ್ ಅಪ್ ಎನದರ್ ಎಕ್ಸ್ಟ್ರಾ ಟೆಸ್ಟ್. ಅದು ಏನು ಪರ್ಮಿಷನ್ಸ್ ಆಬ್ವಿಯಸ್ಲಿ ಇರಬೇಕು, HODದಾಗಲಿ ಪ್ರಿನ್ಸಿಪಲ್ದಾಗಲಿ ನಿಮ್ಮ ಆ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಫ್ಯಾಕಲ್ಟಿದಾಗಲಿ ಪರ್ಮಿಷನ್ ಇರಬೇಕು. ಸೊ ಇಂಪ್ರೂವ್ಮೆಂಟ್ ಟೆಸ್ಟ್, ಇವಾಗ ಮೇಕಪ್ ಎಕ್ಸಾಮ್ ಅಂತ ಏನು ಬಂದಿದೆ ಆ ಥರನೇ ಇಂಪ್ರೂವ್ಮೆಂಟ್ ಟೆಸ್ಟ್ ನಿಮ್ಮ ಟೀಚರ್ಸ್ ಹತ್ರನೇ ಕೇಳಿ ಅವ್ರು ಕೊಡಂಗಿದೆ ಕೊಟ್ಟು ಬರೆದು ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡಂಗಿದ್ರು ಮಾಡ್ಬೋದು. ಒಂದು ಸ್ವಲ್ಪ ಕಾಲೇಜಸ್ ಆ ಥರ ಕೊಡ್ತಾರೆ, ಓಕೆ. ಬಟ್ ದೇರ್ ಆರ್ ಫ್ಯೂ ಕಾಲೇಜಸ್ ಹೂ ವೋಂಟ್ ಡೂ ದ್ಯಾಟ್. ಸೊ ಅದಕ್ಕೆ ಅಂಥ ಕಾಲೇಜ್ ಸ್ಟೂಡೆಂಟ್ ಬಂದುಬಿಟ್ಟು ನಿಮ್ಮ ಇಂಟರ್ನಲ್ಸ್ ಅಲ್ಲಿ ಫೋಕಸ್ ಮಾಡಿ, ಓಕೆ, ಫೋಕಸ್ ಆ್ಯಂಡ್ ಸ್ಟಡಿ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಆನ್ಸರ್ ಫಾರ್ ಯರ್ ಕಮೆಂಟ್ಸ್. ಆ್ಯಂಡ್ hope you all have liked the video. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ಆರ್ ವೆರಿ ಕ್ಲೋಸ್ ಟು 500 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಆಲ್ಸೋ ನಿಮಗೆ ಇಷ್ಟ ಆ್ಯಂಡ್ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್. ಬಾಯ್, ಸಿ ಯು ಆನ್ ಅನದರ್ ವಿಡಿಯೋ.